ರಾಜ್ಯದಲ್ಲಿ ತೀವ್ರತರವಾದಂಥ ಬರಗಾಲ ಇದೆ. ಬಹುಶಃ ಎಲ್ಲ ತಾಲೂಕುಗಳಲ್ಲೂ ಕುಡಿಯೋ ನೀರಿನ ಸಮಸ್ಯೆ ಈಗಾಗಲೇ ಪ್ರಾರಂಭ ಆಗಿದೆ. ಆ ದಿಕ್ಕಿನಲ್ಲಿ ಸರ್ಕಾರ ಯಾವುದೇ ಪ್ರಯತ್ನ ಮಾಡದೇ ಇರುವಂತಹದ್ದು ದುರ್ದೈವದ ಸಂಗತಿ. ಇಲ್ಲಿ ಅವರ ಹುಳುಕನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಡೆಲ್ಲಿಗೆ ಎಲ್ಲ ಶಾಸನ ಕರ್ಕೊಂಡು ಮುಖ್ಯಮಂತ್ರಿಗಳು ಹೋಗಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡಬೇಕು. ಪ್ರಧಾನಿಯವ್ರನ್ನ ಕಂಡು ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತನಾಡೋಕ್ಕೆ ಅವರು ಸಂಪೂರ್ಣ ಅವಕಾಶ ಇದೆ, ಅದಕ್ಕೆ ಯಾರು ಬೇಡ ಅಂತ ಹೇಳೋದಿಲ್ಲ. ಆದರೆ ಶಾಸಕರನ್ನ ಕರ್ಕೊಂಡೋಗಲು ಸೇರಿಸಿ ಮಾತಾಡ್ತಿರೋದಂತೂ ಒಂದು ರೀತಿ ದೊಂಬರಾಟ. ಇದನ್ನು ಯಾರು ಸಹಿಸೋದಿಲ್ಲ. ಇವತ್ತು ಒಂದು ಐತಿಹಾಸಿಕ ತೀರ್ಮಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತಗೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ 29 ರೂಪಾಯಿನಂತೆ 1 kg ಅಕ್ಕಿಯನ್ನು ಬಡವ ಬಲ್ಲಿದ ಅಂತ ಹೇಳಿದ್ರೆ ಎಲ್ರಿಗೂ ಕೊಡುವಂಥ ಒಂದು ಯೋಜನೆ ಏನು ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಹಸಿವಿನಿಂದ ಮುಕ್ತರಾಗೋದಕ್ಕೆ, ಬಡವರು ನೆಮ್ಮದಿಯಿಂದ ಬದುಕೋದಕ್ಕೆ, ಎಲ್ಲ ವರ್ಗದ ಜನರು ಯಾವುದೇ ತೊಂದರೆಗಳಿಲ್ಲದೇನೆ ಈ ಅಕ್ಕಿಯನ್ನು ಪಡಿಬೇಕು. ಆ ಅಕ್ಕಿ ನಾವು ಸಹ ಮನೆಗೆ ತಂದು ನೋಡಿದ್ದೇವೆ. ಬಹಳ ಒಳ್ಳೆ ಕ್ವಾಲಿಟಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ರಾಜ್ಯದ ಜನ ಮಾಡಿಕೊಳ್ಬೇಕು. ಬರುವಂಥ ದಿವಸಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಬಹುತೇಕ ನಾವು ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನುವಂಥ ವಿಶ್ವಾಸ ನನಗಿದೆ. ಈ ದಿಕ್ಕಿನಲ್ಲಿ ಇವತ್ತು ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದ ಮೇಲೆ ಅವರ ಪ್ರವಾಸ, ಓಡಾಟ, ಕಾರ್ಯಕ್ರಮಗಳು ಇದೆಲ್ಲವೂ ಸಹ ನಮಗೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂತಾಗಿದೆ. ಇದೆಲ್ಲದರ ಉಪಯೋಗವನ್ನು ಮಾಡಿಕೊಂಡು ಪಕ್ಷವನ್ನು ಬಲಪಡಿಸೋ ಕಡೆ ಹೆಚ್ಚು ಒತ್ತನ್ನು ಕೊಡ್ತೇವೆ. ಸರ್, ತಾವು ಕಿಸಾನ್ ಸಮ್ಮಾನ್ ಯೋಜನೆ ಅಡಿ 40,000 ಕೊಡ್ತಾ ಇದ್ರಿ ನೀವು ಸಿಎಂ ಆಗಿದ್ದಾಗ. ಈಗ ಅದಕ್ಕೂ ಕೂಡ ದುಡ್ಡು ಹೋಗ್ತಾ ಇಲ್ಲ. ಅಲ್ಲಿ ಇದೊಂದೇ ಅಲ್ಲದೆ ಕಿಸಾನ್ ಸನ್ಮಾನ್ ಯೋಜನೆಗೆ ನಾವೇನು ರೈತರಿಗೆ ಅನುಕೂಲ ಆಗಲಿ ಅಂತ ಒಂದು ಮಾಡ್ತಾ ಇದ್ದೋ, ಅದನ್ನು ಕಟ್ ಮಾಡಿ ಯಾವುದೋ ಪುಕ್ಕಟ್ಟೆ ಕೆಲವು ಕಾರ್ಯಕ್ರಮ ಕೊಡ್ತಾನೆ ಅಂತೇಳಿ ಹೇಳ್ಕೊಂಡು ಓಡಾಡ್ತಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಬಹಳ ಮುಖ್ಯವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಸಬ್ಕೆ ಈ ಒಂದು ಆಧಾರದ ಮೇಲೆ ಎಲ್ಲ ವರ್ಗದ ಜನರಿಗೆ ನ್ಯಾಯ ಒದಗಿಸ್ಕೊಡುವಂಥ ಪ್ರಯತ್ನ ಏನು ಮಾಡ್ತಿದ್ದಾರೆ. ಇದನ್ನು ದೇಶದ ಜನ ಮೆಚ್ಚಿದ್ದಾರೆ. ಹೀಗಾಗಿ ಬರುವಂಥ ದಿವಸಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಬೆಂಬಲವರಾಗಿ ದೇಶದ ಜನ ನಿಲ್ತಾರೆ. ಕರ್ನಾಟಕದಲ್ಲೂ ಸಹ ನಾವು 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಎಲ್ಲ ಕಾರ್ಯಕ್ರಮಗಳು ಪೂರಕವಾಗಿದೆ ಅನ್ನೋ ಮಾತನ್ನ ಹೇಳ್ತೇನೆ. ತಾವು ರಾಜಕೀಯಕ್ಕಾಗಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದೀರಾ? 15ನೇ ಹಣಕಾಸು ಯೋಜನೆ ಒಂದು ಏನೋ ಮೀಟಿಂಗ್ ಅಲ್ಲಿ ನಾವು ಹೇಳಿದೀವಿ, ಆದ್ರೆ ಮೋದಿ ಅವರು ಕೊಟ್ಟಿಲ್ಲ ಅನ್ನೋ ಒಂದು ಆರೋಪ. ಸಿದ್ದರಾಮಯ್ಯನವರು ಈಗಾಗಲೇ ಡೆಲ್ಲಿಗೆ ಹೋಗಿದಾರಲ್ಲ, ಹೇಳಿದ್ದನ್ನೇ ಹೇಳ್ಕೊಂಡು ಅವ್ರು ಕುಂತಿದ್ದಾರೆ. ಅವರ ಉದ್ದೇಶ ಪ್ರಚಾರ ತಗೊಳ್ಳೋದೇ ಹೊರತು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ಅವ್ರಿಗೇನಿಲ್ಲ. 15ನೇ ಹಣಕಾಸಿನ ಆಯೋಗ ಇರಲಿ, 16ನೇ ಹಣಕಾಸಿನ ಆಯೋಗ ಇರಲಿ, ಯಾವುದೇ ವಿಷಯದ ಬಗ್ಗೆ ಅವರೇ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಏನು ಮಾಡಿದ್ರು ಅನ್ನೋದು ಸಹ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಅದರಿಂದ ಕೇವಲ ಪ್ರಚಾರಕ್ಕಾಗಿ ಡೆಲ್ಲಿಗೆ ಹೋಗಿ ಎಲ್ಲ ಶಾಸನ ಕರ್ಕೊಂಡು ಹೋಗುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡಲಿ. ಇದರಿಂದ ಅವ್ರಿಗೇನು ಲಾಭ ಆಗಲ್ಲ. ಇದರಿಂದ ಪಕ್ಷಕ್ಕೂ ಜನರಿಗೂ ಹಾನಿ ಆಗುತ್ತೆ ಅನ್ನೋ ಮಾತು. ಧನ್ಯವಾದ. ಲೋಕಸಭಾ ಟಿಕೆಟ್ ಯಾವಾಗ ಫೈನಲ್ ಆಗುತ್ತೆ ಸರ್? ನಡೀತಾ ಇದೆ, ಚರ್ಚೆಗಳಾಗ್ತಾ ಇದೆ. ಬಹುಪಾಲು ಯಾರು ಅಭ್ಯರ್ಥಿ ಆಗ್ಬೋದು ಅನ್ನೋ ಸೂಕ್ಷ್ಮ ಅವರು ತಿಳಿಸಿ ಕೆಲಸ ಮಾಡೋಕ್ಕೂ ಹೇಳಿದ್ದೇವೆ. ಫೈನಲ್ ಆಗಿ ನಾಡಿದ್ದು ಅಮಿತ್ ಶಾ ಜಿಯವರು ಬಂದಾಗ ಒಂದ್ಸರಿ ಚರ್ಚೆ ಮಾಡಿ ಯಾರು ಎಲ್ಲೆಲ್ಲಿ ನಿಲ್ಬೋದು, ಏನು ವಾಸ್ತವಿಕ ಸ್ಥಿತಿ ಅನ್ನೋರ ಜೊತೆ ಚರ್ಚೆ ಮಾಡಿ ಒಂದು ರೂಪಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.